ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಈ ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅದೇ ರೀತಿ ಈ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಪ್ಲೇಲಿಸ್ಟನ್ನು ಚೆಕ್ ಮಾಡೋದ್ರ ಮೂಲಕ ನೋಡ್ಕೊಳ್ಬೋದು. ಈ ಸೀರೀಸಲ್ಲಿ ಕ್ರಿಯೇಟ್ ಮಾಡಿದಂಥ ವಿಡಿಯೋವನ್ನು ಆ ಪ್ಲೇಲಿಸ್ಟ್ಗೆ ನಾನು ಆ್ಯಡ್ ಮಾಡ್ತಾ ಇರ್ತೀನಿ. ಆ ಪ್ಲೇಲಿಸ್ಟನ್ನು ನೀವು ಚೆಕ್ ಮಾಡಿಕೊಂಡ್ರೆ ಈ ಸೀರೀಸ್ನ ಕಂಪ್ಲೀಟ್ ವಿಡಿಯೋಗಳು ನಿಮಗೆ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವೀಗ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಟ್ರೇಡಿಂಗ್ ಅಕೌಂಟ್ ಅಂತ ಒಂದು ಅಕೌಂಟ್ ಬೇಕಾಗುತ್ತೆ. ಏನಪ್ಪ ಈ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಿದ್ರೆ, ಸೊ ನಾವು ಇದರಲ್ಲಿ ಶೇರ್ಸನ್ನು ಪರ್ಚೇಸ್ ಅಥವಾ ಸೆಲ್ ಮಾಡಲಿಕ್ಕೆ ಈ ಅಕೌಂಟ್ ಬೇಕಾಗುತ್ತೆ. ಇದನ್ನು ಎಲ್ಲಿ ಓಪನ್ ಮಾಡೋದು ಅಂತ ಕೇಳಿದ್ರೆ, ಯಾವುದಾದ್ರೂ ಸ್ಟಾಕ್ ಬ್ರೋಕರಲ್ಲಿ ನಾವು ಇದನ್ನು ಓಪನ್ ಮಾಡ್ಬೋದು. ಸೊ ಸೆಬಿ ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ ಯಾರಿರ್ತಾರೆ, ಸೊ ಅವರ ಮುಖಾಂತರ ನಾವು ಈ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ಬೋದು. ಸೊ ಬ್ರೋಕರ್ನ ಸಹಾಯ ಇಲ್ಲದೆ ನಮಗೆ ಎಕ್ಸ್ಚೇಂಜಲ್ಲಿ ಶೇರ್ಸನ್ನು ಪರ್ಚೇಸ್ ಅಥವಾ ಸೆಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಪರವಾಗಿ ಬ್ರೋಕರ್ ಏನು ಮಾಡ್ತಾನೆ, ಎಕ್ಸ್ಚೇಂಜಲ್ಲಿ ಶೇರನ್ನು ಪರ್ಚೇಸ್ ಅಥವಾ ಸೆಲ್ ಮಾಡಿ ನಮಗೆ ಕೊಡ್ತಾನೆ. ಸೊ ಅದಕ್ಕೋಸ್ಕರ ಬ್ರೋಕರ್ ಒಂದು ಮೀಡಿಯೇಟರ್ ರೀತಿಯ ಕೆಲಸವನ್ನು ಮಾಡ್ತಾನೆ. ಸೊ ನಾವು ಡೈರೆಕ್ಟಾಗಿ ಎಕ್ಸ್ಚೇಂಜಿಂದ ಶೇರನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಒಂದು ಬ್ರೋಕರ್ನ ಅಗತ್ಯ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಟ್ರೇಡಿಂಗ್ ಅಕೌಂಟ್ ಬೇಕಾಗುತ್ತೆ. ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಹತ್ರ ಈ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ಬೋದು. ಸೊ ಈ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಮೇಯ್ನ್ ಆಗಿ ನಮಗೆ ಪಾನ್ ಕಾರ್ಡ್ ಬೇಕಿರುತ್ತೆ, ಅದೇ ರೀತಿ ಆಧಾರ್ ಕಾರ್ಡ್ ಬೇಕಿರುತ್ತೆ, ಅದೇ ರೀತಿ ಬ್ಯಾಂಕ್ ಪ್ರೂಫ್ ಬೇಕಿರುತ್ತೆ. ಸೊ ಇದಿಷ್ಟು ಇದ್ರೆ ನಾವು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ಬೋದು. ಆನ್ಲೈನಲ್ಲಿ ಕೂಡ ಓಪನ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಇದುವರೆಗೂ ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ಬೋದು. ಸೊ ಮೊದಲೇ ಅಕೌಂಟ್ ನಮಗೆ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮೇನ್ ಆಗಿ ಬೇಕಾಗಿರುವಂಥದ್ದು ಟ್ರೇಡಿಂಗ್ ಅಕೌಂಟ್. ಅದೇ ರೀತಿ ನೆಕ್ಸ್ಟ್ ಅಕೌಂಟ್ ಬೇಕಾಗಿರುತ್ತೆ, ಅದನ್ನು ನಾವು ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಸೊ ಇದನ್ನು ನಾವು ಸಪ್ರೇಟಾಗಿ ಓಪನ್ ಮಾಡಬೇಕು ಅಂತಿಲ್ಲ. ಡಿಮ್ಯಾಟ್ ಅಕೌಂಟ್ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿದ್ರೆ, ಬ್ರೋಕರ್ ನಮಗೆ ನಾವು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡುವಾಗ ಬ್ರೋಕರ್ ನಮ್ಮ ಪರವಾಗಿ ಡಿಮ್ಯಾಟ್ ಅಕೌಂಟನ್ನು ಕೂಡ ಓಪನ್ ಮಾಡ್ತಾನೆ. ಸೊ ಏನಪ್ಪ ಈ ಡಿಮ್ಯಾಟ್ ಅಕೌಂಟ್ ಅಂತ ಹೇಳಿದ್ರೆ, ಡಿಮೆಟೀರಿಯಲೈಸ್ಡ್ ಅಕೌಂಟ್ ಅಂತ ನಾವು ಇದನ್ನು ಕರಿತೀವಿ. ಸೊ ನಾವು ಯಾವಾಗ ಶೇರ್ಸನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ತೀವಿ, ಆ ಪರ್ಚೇಸ್ ಮಾಡಿ ಇಟ್ಕೊಂಡ ಶೇರ್ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತೆ. ಒಂದು ಎಲೆಕ್ಟ್ರಾನಿಕ್ ಫಾರ್ಮ್ಯಾಟಲ್ಲಿ ಸೇವ್ ಆಗಿರುತ್ತೆ ಅಂತ ಕರಿಬೋದು. ಸೊ ಈ ಟ್ರೇಡಿಂಗ್ ಅಕೌಂಟ್ ಮತ್ತು ಡಿಮ್ಯಾಟ್ ಅಕೌಂಟ್ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಸೊ ನಾವು ಯಾವುದೊಂದು ಶೇರ್ಸನ್ನು ಪರ್ಚೇಸ್ ಮಾಡಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಡಿಮ್ಯಾಟ್ ಅಕೌಂಟಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಯಾವುದೊಂದು ಶೇರ್ಸನ್ನು ಸೇಲ್ ಮಾಡಿದಾಗ ಅದು ಡಿಮ್ಯಾಟ್ ಅಕೌಂಟಿಂದ ಡೆಬಿಟ್ ಆಗಿ ಹೋಗುತ್ತೆ. ನಾವು ಪರ್ಚೇಸ್ ಮಾಡಿದಂಥ ಶೇರ್ಗಳು T+2 ಟ್ರೇಡಿಂಗ್ ಸೈಕಲಲ್ಲಿ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಈಗ T+1 ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಾನು ವಿಡಿಯೋ ಕ್ರಿಯೇಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ T+1 ಸೆಟಲ್ಮೆಂಟ್ ಸೈಕಲ್ ಪ್ರಾರಂಭಿಕ ಹಂತದಲ್ಲಿದೆ. ನೆಕ್ಸ್ಟ್ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಕೂಡ ಆಗ್ಬೋದು. ಏನಪ್ಪ T+2 ಸೆಟಲ್ಮೆಂಟ್ ಅಂತ ಹೇಳಿದ್ರೆ, ಸೊ ನಾವು ಇವತ್ತೊಂದು ಶೇರ್ಸನ್ನು ಪರ್ಚೇಸ್ ಮಾಡ್ತೀವಿ ಇಟ್ಕೊಳ್ಳಿ. ಸೊ ಕರೆಂಟ್ ಡೇ ನಾವು ಯಾವ ದಿನ ಪರ್ಚೇಸ್ ಮಾಡ್ತೀವಿ ಆ ದಿನ ಟ್ರೇಡ್ ಡೇಟ್ ಆಗುತ್ತೆ ಅಥವಾ ಟ್ರೇಡಿಂಗ್ ಡೇ ಆಗುತ್ತೆ. ಸೊ ಅದರ ನೆಕ್ಸ್ಟ್ ಡೇ ಏನಾಗುತ್ತೆ, T+1 ಆಗುತ್ತೆ. ಅದರ ನೆಕ್ಸ್ಟ್ ಡೇ T+2 ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಸೋಮವಾರ ಯಾವುದೋ ಒಂದು ಶೇರ್ಸನ್ನು ಪರ್ಚೇಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದು ಟ್ರೇಡಿಂಗ್ ಡೇ ಆಗುತ್ತೆ. ಸೊ ನೆಕ್ಸ್ಟ್ ಮಂಗಳವಾರ ಏನಾಗುತ್ತೆ, T+1 ಅಂತ ಹೇಳಿದರೆ ಟ್ರೇಡಿಂಗ್ +1 ಡೇ ಆಗುತ್ತೆ. ಸೊ T+1 ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸೊ ಇನ್ ಕೇಸ್ T+1 ಸೆಟಲ್ಮೆಂಟ್ ಸೈಕಲ್ ಆದರೆ ಮಂಗಳವಾರದ ಎಂಡ್ ಆಫ್ ಡೇ, ಮಂಗಳವಾರದ ಸಂಜೆನೇ ನಮಗೆ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಸೊ T+2 ಅಲ್ಲಿ ಬುಧವಾರ, ಯಾಕಂತೇಳಿದ್ರೆ ಸೋಮವಾರ ಟಿ ಡೇ ಆಗುತ್ತೆ ಅಥವಾ ಟ್ರೇಡ್ ಡೇ ಆಗುತ್ತೆ, ಮಂಗಳವಾರ T+1 ಆಗುತ್ತೆ, ಬುಧವಾರ T+2 ಆಗುತ್ತೆ. ಸೊ T+2ನ ಎಂಡ್ ಆಫ್ ಡೇ ನಮ್ಮ ಅಕೌಂಟ್ಗೆ, ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರ್ ಕ್ರೆಡಿಟ್ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಆ ಶೇರ್ಗಳು ತೋರಿಸ್ತಾ ಇರುತ್ತೆ. ಹಾಗಾಗಿ ಈ T+2 ಅಥವಾ T+1 ಸೆಟಲ್ಮೆಂಟ್ ಆದಾಗ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಭಾರತದಲ್ಲಿ 2 ಡೆಪಾಸಿಟರಿ ಇದೆ ಅಥವಾ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡುವಂಥ ಡೆಪಾಸಿಟರಿ ಇದೆ ಅಂತ ಹೇಳ್ಬೋದು. ಒಂದು CDSL, ಇನ್ನೊಂದು NSDL ಅಂತ ಹೇಳ್ತೀವಿ, ನ್ಯಾಷನಲ್ ಸೆಕ್ಯೂರಿಟೀಸ್ ಆ್ಯಂಡ್ ಡೆಪಾಸಿಟರಿ ಲಿಮಿಟೆಡ್, ಹಾಗೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. ಇವುಗಳಲ್ಲಿ ಏನು ವ್ಯತ್ಯಾಸ ಇಲ್ಲ, ಎರಡು ಮಾಡುವಂಥದ್ದು ಒಂದೇ ರೀತಿಯ ಕೆಲಸವನ್ನು. ಸೊ ಇವು ಯಾವುದರಲ್ಲಿ ಕೂಡ ನಿಮ್ಮ ಬ್ರೋಕರ್ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಕೊಡ್ಬೋದು, ಏನು ಡಿಫ್ರೆನ್ಸ್ ಇರೋದಿಲ್ಲ. ಸೊ ನಾವು ಪರ್ಚೇಸ್ ಮಾಡಿದಂಥ ಶೇರ್ಗಳು ಎಲೆಕ್ಟ್ರಾನಿಕ್ ಫಾರ್ಮ್ಯಾಟಲ್ಲಿ ಡಿಮ್ಯಾಟಲ್ಲಿ ಇರುತ್ತೆ. ಸೊ ನಾವು ಒಂದು ಇಂಟ್ರಾಡೇಗೆ ಯಾವುದು ಶೇರ್ಸನ್ನು ಪರ್ಚೇಸ್ ಮಾಡಿ ಸೆಲ್ ಮಾಡಿದ್ವಿ ಅಂದರೆ ಅದು ಡಿಮ್ಯಾಟ್ ಅಕೌಂಟಿಗೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ನಾವು ಇವತ್ತು ಯಾವುದೊಂದು ಶೇರ್ಸನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಡಿಮ್ಯಾಟ್ ಅಕೌಂಟಿಗೆ ಹೋಗಲ್ಲ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನಾವು ಯಾವುದೊಂದು ಶೇರ್ಸನ್ನು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇನು ಅದನ್ನು ನಾವು ಕ್ಯಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಆಗ ಅದು ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಹೋಗುತ್ತೆ. ಸೊ ಮೇನ್ ಆಗಿ ಬೇಕಾಗಿರುವಂಥ ಅಕೌಂಟ್ ಟ್ರೇಡಿಂಗ್ ಅಕೌಂಟ್, ಅದೇ ರೀತಿ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಸೊ ಬ್ರೋಕರೇ ನಮಗೆ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಕೊಡ್ತಾನೆ. ಅದೇ ರೀತಿ ಬ್ಯಾಂಕ್ ಅಕೌಂಟ್ ಆಬ್ವಿಯಸ್ಲಿ ಬೇಕಾಗುತ್ತೆ. ನಮ್ಮ ಟ್ರೇಡಿಂಗ್ ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಬ್ಯಾಂಕ್ ಅಕೌಂಟ್ ಬೇಕೇ ಆಗುತ್ತೆ. ಯಾಕಂತ ಹೇಳಿದ್ರೆ ಸೊ ನಮ್ಮ ಬ್ಯಾಂಕ್ ಅಕೌಂಟಿಂದ ಟ್ರೇಡಿಂಗ್ ಅಕೌಂಟ್ಗೆ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಶೇರನ್ನು ಪರ್ಚೇಸ್ ಮಾಡಲಿಕ್ಕೆ. ಸೊ ಅಮೌಂಟ್ ಟ್ರಾನ್ಸ್ಫರ್ ಆದ ನಂತರ ನಾವು ಅಲ್ಲಿ ಶೇರನ್ನು ಪರ್ಚೇಸ್ ಮಾಡ್ಬೋದು, ನಮ್ಮ ಟ್ರೇಡಿಂಗ್ ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಅದೇ ರೀತಿ ಯಾವುದೊಂದು ಶೇರನ್ನು ಸೇಲ್ ಮಾಡಿದಾಗ ಅಮೌಂಟ್ ನಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಬರುತ್ತೆ, ಅಲ್ಲಿಂದ
ನಾವು ಅದನ್ನು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಬ್ಯಾಂಕ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಅದೇ ರೀತಿ ಡಿಮ್ಯಾಟ್ ಅಕೌಂಟ್ ಲಿಂಕ್ ಆಗಿರುತ್ತೆ. ಸೊ ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಟ್ರೇಡಿಂಗ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ, ಅದೇ ರೀತಿ ಡಿಮ್ಯಾಟ್ ಅಕೌಂಟ್ ಕೂಡ ಟ್ರೇಡಿಂಗ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಸೊ ಈ 3 ಅಕೌಂಟ್ನ ಅಗತ್ಯತೆ ಇರುತ್ತೆ. ಬ್ಯಾಂಕ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಅದೇ ರೀತಿ ಡಿಮ್ಯಾಟ್ ಅಕೌಂಟ್ನ ಅಗತ್ಯ ಇರುತ್ತೆ ನಮಗೆ ಸ್ಟಾಕನ್ನು ಪರ್ಚೇಸ್ ಅಥವಾ ಸೆಲ್ ಮಾಡಬೇಕು ಅಂತ ಹೇಳಿದೆ. ಸೊ ಈ 3 ಅಕೌಂಟ್ ಅಲ್ಲದೆ ಇನ್ನೊಂದಿಷ್ಟು ಅವಶ್ಯಕತೆ ಇದೆ. ಅದೇನಂತ ಕೇಳಿದರೆ ನಮಗೆ ಒಂದಷ್ಟು ನಾಲೆಜ್ನ ಅವಶ್ಯಕತೆ ಇದೆ. ಸೊ ನಾವು ಬ್ಲೈಂಡ್ ಆಗಿ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟನ್ನು ಮಾಡಬಾರ್ದು. ಒಂದಷ್ಟು ನಾಲೆಜನ್ನು ತಗೊಂಡು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಸೊ ಯಾರೋ ಏನೋ ಹೇಳ್ತಾರೆ ಅಥವಾ ಯಾರೋ ಏನೋ ಟಿಪ್ಸ್ ಕೊಡ್ತಾರೆ, ಈ ಶೇರನ್ನು ಬೈ ಮಾಡಿ ಸೆಲ್ ಮಾಡಿ ಅಂತ ಬ್ಲೈಂಡ್ ಆಗಿ ಏನೂ ಗೊತ್ತಿಲ್ಲದೆ, ಏನೂ ನಾಲೆಜ್ ಇಲ್ಲದೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬಾರ್ದು. ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ಒಂದಷ್ಟು ಬೇಸಿಕ್ ನಾಲೆಜ್ ಇರಬೇಕಾಗತ್ತೆ. ಸೊ ಹಾಗಾದರೆ ಯಾವುದೆಲ್ಲ ನಾಲೆಜ್ ಇರಬೇಕು ಅಂತ ಕೇಳಿದರೆ, ಸೊ ನೀವು ಟ್ರೇಡರ್ ಆಗಿರಲಿ, ಇನ್ವೆಸ್ಟರ್ ಆಗಿರಲಿ, ಬೇಸಿಕ್ ನಾಲೆಜ್ ಇರಬೇಕಾಗತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಏನು ಕವರ್ ಮಾಡ್ತಾ ಇದ್ದೀನಿ ಅದು ಬೇಸಿಕ್ ನಾಲೆಜ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅಲ್ಲಿ ಏನೇನು ನಡೆಯುತ್ತೆ, ಅಲ್ಲಿ ಏನೇನು ಕಾನ್ಸೆಪ್ಟ್ಗಳಿದೆ, ಯಾವ್ಯಾವ ಕಾನ್ಸೆಪ್ಟ್ಗಳು ಯಾವ ರೀತಿ, ಫಾರ್ ಎಕ್ಸಾಂಪಲ್ ಶಾರ್ಟ್ ಸೆಲ್ಲಿಂಗ್ ಅಂದರೆ ಏನು, ಅದೇ ರೀತಿ ಡಿವಿಡೆಂಟ್ ಅಂದರೆ ಏನು, ಅದೇ ರೀತಿ ಶಾರ್ಟ್ ಡೆಲಿವರಿ ಆಫ್ ಶೇರ್ಸ್ ಅಂದರೆ ಏನು, ಈ ರೀತಿಯ ಬೇಸಿಕ್ ನಾಲೆಜ್ ನಮಗೆ ಇರಬೇಕಾಗತ್ತೆ ನಾವು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ. ಸೊ ಈ ಬೇಸಿಕ್ ನಾಲೆಜ್ ಇಲ್ಲದೆ ನಾವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬಾರ್ದು. ಬೇಸಿಕ್ ನಾಲೆಜ್ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ. ನೆಕ್ಸ್ಟ್, ನೀವು ಟ್ರೇಡಿಂಗನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸೊ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ನ ಇಂಪಾರ್ಟೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡ್ತೀವಿ, ಒಂದು ವಾರಕ್ಕೆ ನೀವು ಶೇರನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀರಿ, ಅಥವಾ 3 ತಿಂಗಳಿಗೋಸ್ಕರ ಯಾವುದೊಂದು ಶೇರನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀರಿ ಅಂತ ಹೇಳಿದ್ರೆ ಸೊ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ನ ನಾಲೆಜ್ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ನ ಬೇಸಿಕ್ ನಾಲೆಜ್ ಖಂಡಿತವಾಗಿ ಬೇಕಾಗುತ್ತೆ. ಯಾಕಂದರೆ ಬ್ಲೈಂಡಾಗಿ ನೀವು ಶೇರನ್ನು ಪರ್ಚೇಸ್ ಅಥವಾ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ, ಆಗ ನೀವು ಲಾಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಚಾರ್ಟ್ನ ಮುಖಾಂತರ ನಾವು ಸ್ಟಾಕ್ನ ಟ್ರೆಂಡನ್ನು ಸ್ಟಡಿ ಮಾಡ್ಬೋದು, ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ನೆಕ್ಸ್ಟ್ ಯಾವ ರೀತಿ ಬಿಹೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ಟಡಿಯನ್ನು ಮಾಡ್ಬೋದು. ಸೊ ಇಲ್ಲಿ ಚಾರ್ಟ್ ಪ್ಯಾಟರ್ನ್ಗಳನ್ನು ತಿಳ್ಕೊಳ್ಬೋದು, ಅದೇ ರೀತಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ತಿಳ್ಕೊಂಡು, ಚಾರ್ಟ್ ಪ್ಯಾಟರ್ನ್ಗಳನ್ನು ತಿಳ್ಕೊಂಡು, ಟ್ರೆಂಡನ್ನು ತಿಳ್ಕೊಂಡು ಸ್ಟಡಿ ಮಾಡಿ ನಾವು ಟ್ರೇಡಿಂಗನ್ನು ಮಾಡಬೇಕಾಗತ್ತೆ. ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡ್ತಿದ್ದೀರಿ ಅಂತ ಹೇಳಿದರೆ ಈ ಚಾರ್ಟ್ನ ಬಗ್ಗೆ ನಾಲೆಜ್ ನಿಮಗೆ ಅಗತ್ಯವಾಗಿ ಬೇಕಾಗುತ್ತೆ. ಚಾರ್ಟ್ ಪ್ಯಾಟರ್ನ್ಸ್ ಅಂದರೆ ಏನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು, ಅದೇ ರೀತಿ ಟ್ರೆಂಡ್ ಅಂದರೆ ಏನು ಅನ್ನೋದನ್ನು ನೀವು ಅಗತ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಯಾಕಂತೇಳಿದ್ರೆ ಬ್ಲೈಂಡಾಗಿ ಟ್ರೇಡಿಂಗನ್ನು, ಯಾವುದೊಂದು ಸ್ಟಾಕ್ ಮೇಲೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಬರೋದಿಲ್ಲ. ಈ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಈ ಚಾರ್ಟ್ ಪ್ಯಾಟರ್ನ್ಸ್ ಅಂದರೆ ಏನು, ಅದೇ ರೀತಿ ಟ್ರೆಂಡ್ ಏನು, ಟ್ರೆಂಡ್ ಅಂದರೆ ಏನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು ಅದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋಗಳನ್ನು ಮಾಡಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡ್ತಾ ಇಲ್ಲ, ನೀವೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಿ, ಯಾವುದೊಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ತುಂಬ ಟೈಮ್ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ ಆಗಲೂ ಕೂಡ ನಿಮಗೆ ಚಾರ್ಟ್ ಹೆಲ್ಪ್ ಆಗುತ್ತೆ. ನೀವು ಲಾಂಗ್ ಟರ್ಮ್ ಚಾರ್ಟನ್ನು ನೋಡಿದ್ರೆ ಆಗ ನಿಮಗೆ ಲಾಂಗ್ ಟರ್ಮ್ ಟ್ರೆಂಡ್ ಗೊತ್ತಾಗುತ್ತೆ. ಚಾರ್ಟ್ ಮುಖಾಂತರ ಕೂಡ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ನೆಕ್ಸ್ಟ್, ಹೆಚ್ಚು ಜನ ಏನು ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಫಂಡಮೆಂಟಲ್ ಅನಾಲಿಸಿಸನ್ನು ಪ್ರಿಪೇರ್ ಮಾಡ್ತಾರೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು. ಸೊ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಕಂಪ್ನಿಯನ್ನು ಸ್ಟಡಿ ಮಾಡೋದಿರುತ್ತೆ, ಕಂಪ್ನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾಯಿದೆ, ಕಂಪ್ನಿಯ ಬಿಸ್ನೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾಯಿದೆ, ಕಂಪ್ನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವ ರೀತಿ ಆಗ್ತಾಯಿದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕನುಗುಣವಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸೊ ಈ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಕಂಪ್ನಿ ಬ್ಯಾಲೆನ್ಸ್ ಶೀಟ್, ಅದೇ ರೀತಿ ಕಂಪ್ನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನು ನೋಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡೋದಾಗಿರುತ್ತೆ. ಸೊ ನೀವು ಚಾರ್ಟನ್ನು ಯೂಸ್ ಮಾಡಿಕೊಂಡು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕೆಲವರು ಫಂಡಮೆಂಟಲ್ ಅನಾಲಿಸಿಸನ್ನು ಕಂಪ್ನಿಯ ಬ್ಯಾಲೆನ್ಸ್ ಶೀಟನ್ನು ನೋಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸೊ ಈ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಬೋದು, ಇದರ ನಾಲೆಜನ್ನು ನೀವು ಪಡ್ಕೊಳ್ಬೋದು. ನೆಕ್ಸ್ಟ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಸೊ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡ್ತಾ ಇದ್ದೀರಿ ಅಥವಾ ಡಿರೈವೇಟಿವ್ ಸೆಗ್ಮೆಂಟಲ್ಲಿ ಟ್ರೇಡಿಂಗನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ. ಸೊ ಹೆಚ್ಚಿನ ಜನ ಯಾರು ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗ್ತಾರೆ ಈ ಆಪ್ಷನ್ಸ್ನ ಬಗ್ಗೆ ತುಂಬ ಕ್ರೇಜನ್ನು ಇಟ್ಕೊಂಡು ಎಂಟರ್ ಆಗ್ತಾರೆ. ಸೊ ಆಪ್ಷನ್ ಬೈಯಿಂಗನ್ನು ಮಾಡಲಿಕ್ಕೆ ನಮಗೆ ಸ್ಮಾಲ್ ಕ್ಯಾಪಿಟಲ್ ಸಾಕಾಗುತ್ತೆ. ಸೊ ಬ್ಲೈಂಡಾಗಿ ಆಪ್ಷನ್ ಬೈಯಿಂಗನ್ನು ಮಾಡ್ತಾರೆ, ಯಾಕಂತೇಳಿದ್ರೆ ತುಂಬ ಸ್ಮಾಲ್ ಕ್ಯಾಪಿಟಲಿಂದ ನಾವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಅಂತ. ಬಟ್ ಅಲ್ಲಿ ತುಂಬ ಅಮೌಂಟನ್ನು ಕಳ್ಕೊಳ್ತಾರೆ, ಯಾಕಂತ ಹೇಳಿದ್ರೆ ಒಂದು ಪ್ರಾಪರ್ ನಾಲೆಜ್ ಇಲ್ಲದೆ. ಸೊ ನೀವು ಡಿರೈವೇಟಿವ್ ಸೆಗ್ಮೆಂಟ್, ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಅದರ ನಾಲೆಜ್ ಅಗತ್ಯ ಇರುತ್ತೆ. ಸೊ ನಾನು ಆಲ್ರೆಡಿ ಒಂದು ವಿಡಿಯೋ ಸೀರೀಸನ್ನು ಮಾಡಿದ್ದೀನಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ. ಸೊ ಆ ವಿಡಿಯೋ ಸೀರೀಸನ್ನು ನೀವು ನೋಡ್ಕೊಳ್ಬೋದು, ಕಂಪ್ಲೀಟ್ ನಾಲೆಜ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಇದಿಷ್ಟು ನಾಲೆಜ್ ಆದ ನಂತರ ಒಂದಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಕೇವಲ ನಾಲೆಜನ್ನು ತಗೊಂಡು ನೆಕ್ಸ್ಟ್ ಡೇ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಇನ್ವೆಸ್ಟ್ಮೆಂಟನ್ನು ಮಾಡಿ ಪ್ರಾಫಿಟೇಬಲ್ ಆಗಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಟೀಸ್ ಬೇಕಾಗುತ್ತೆ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ನೀವು ಸ್ಟಾರ್ಟ್ ಮಾಡುವಾಗ ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡಿ ಅಥವಾ ಪ್ರಾಕ್ಟೀಸನ್ನು ಮಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದ ನಂತರ ನಿಮ್ಮ ಅಮೌಂಟ್ ಅಥವಾ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದಾಗ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟಲ್ಲಿ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಹಾಗೆ ವಿದೌಟ್ ನಾಲೆಜ್ ಯಾರು ಹೇಳಿದ್ರು ಅಂತ ನೀವು ಬ್ಲೈಂಡ್ ಆಗಿ ಬಂದು ಇನ್ವೆಸ್ಟ್ಮೆಂಟ್ ಅಥವಾ
ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಟ್ರೇಡಿಂಗ್ ಏನಿದೆ ಬೇರೆ ಬಿಸ್ನೆಸ್ ರೀತಿಯಲ್ಲಿ ಟ್ರೇಡಿಂಗ್ ಕೂಡ ಒಂದು ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ನೀವು ಬ್ಲೈಂಡ್ ಆಗಿ ನಿಮಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಬಂದ ತಕ್ಷಣ ನೆಕ್ಸ್ಟ್ ಡೇನೇ ಯಾವುದೊಂದು ಬಿಲ್ಡಿಂಗನ್ನು ರೆಂಟ್ ಮಾಡಿಕೊಂಡು ನೆಕ್ಸ್ಟ್ ಡೇನೇ ನೀವು ಅಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲ್ಲ. ಸೊ ಅದಕ್ಕೆ ನೀವು ಒಂದು ಪ್ರಾಪರ್ ಆದ ರಿಸರ್ಚನ್ನು ಮಾಡ್ತೀರಿ. ನೀವು ಸ್ಟಾರ್ಟ್ ಮಾಡಬೇಕಂತಿರೋ ಬಿಸ್ನೆಸ್ ನಿಮ್ಮ ಏರಿಯಾದಲ್ಲಿ ಇದೆಯಾ, ಅದೇ ರೀತಿ ಇದ್ದರೆ ಕಾಂಪಿಟೇಷನ್ ಯಾವ ರೀತಿ ಇದೆ, ಅದೇ ರೀತಿ ಆ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ, ಅದೇ ರೀತಿ ನಾನು ಪ್ರಾಫಿಟ್ನ ಮಾಡಬೇಕಾದ್ರೆ ಎಷ್ಟು ಸೇಲ್ಸನ್ನು ಮಾಡಬೇಕಾಗತ್ತೆ, ಎಷ್ಟು ಖರ್ಚು ಬರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಫ್ಯಾಕ್ಟರ್ಗಳನ್ನು ನೀವು ಸ್ಟಡಿ ಮಾಡ್ತೀರಿ ನೀವು ಯಾವುದೊಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ರೆ. ಬ್ಲೈಂಡ್ ಆಗಿ ಯಾವುದೊಂದು ಬಿಸ್ನೆಸ್ ಐಡಿಯಾ ಬಂದ ತಕ್ಷಣ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಅಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂತೇಳಿದ್ರೆ ಇನ್ ಕೇಸ್ ಬ್ಲೈಂಡ್ ಆಗಿ ಮಾಡಿದರೆ ನಿಮಗೆ ಕಳ್ಕೊಳ್ಳುವಂಥ ಭಯ ಇರುತ್ತೆ. ಬಟ್ ಯಾರು ಸ್ಟಾಕ್ ಮಾರ್ಕೆಟ್ಗೆ ಟ್ರೇಡಿಂಗ್ಗೆ ಅಂತ ಬರ್ತಾರೆ ಅವರು ಈ ರೀತಿಯ ರಿಸರ್ಚನ್ನು ಮಾಡಲ್ಲ, ಒಂದಷ್ಟು ನಾಲೆಜನ್ನು ಗೇನ್ ಮಾಡಲಿಕ್ಕೆ ನೋಡಲ್ಲ. ಯಾಕಂತೇಳಿದ್ರೆ ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಥವಾ ಟ್ರೇಡಿಂಗನ್ನು ಮಾಡ್ತೀನಿ, ನೆಕ್ಸ್ಟ್ ಡೇ ಹಣವನ್ನು ಗಳಿಸಬಹುದು ಅನ್ನೋದನ್ನು ಅಂದ್ಕೊಂಡು ಬ್ಲೈಂಡ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಮಾಡ್ತಾರೆ. ಖಂಡಿತ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಬೇರೆ ಬಿಸ್ನೆಸ್ ರೀತಿಯಲ್ಲೇ ಇದು ಕೂಡ ಸ್ಟಾಕ್ ಟ್ರೇಡಿಂಗ್ ಅಥವಾ ಶೇರ್ ಟ್ರೇಡಿಂಗ್ ಒಂದು ಬಿಸ್ನೆಸ್. ಇದಕ್ಕೆ ಕೂಡ ಪ್ರಾಪರ್ ಆದ ಒಂದು ಮ್ಯಾನೇಜ್ಮೆಂಟ್ ಅಥವಾ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಥವಾ ಪ್ರಾಪರ್ ಆದ ಮೆಥಡ್ ಇರಬೇಕಾಗತ್ತೆ. ಸೊ ನೀವು ಬೇರೆ ಯಾವುದೋ ಒಂದು ಬಿಸ್ನೆಸ್ಸನ್ನು ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಿ ಅದೇ ರೀತಿ ಒಂದಷ್ಟು ಪ್ರಾಪರ್ ಬೇಸಿಕ್ ನಾಲೆಜ್ ಅಲ್ಲಿ ಇರಬೇಕಾಗುತ್ತೆ, ಒಂದಷ್ಟು ಪ್ರಾಕ್ಟೀಸ್ ಬೇಕಾಗುತ್ತೆ. ವಿದೌಟ್ ನಾಲೆಜ್ ನೀವೇನೋ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಫೇಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟ್ರೇಡಿಂಗಲ್ಲೂ ಕೂಡ ಅಷ್ಟೇ, ನೀವು ಬೇರೆ ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಎಷ್ಟೆಲ್ಲ ಕೇರ್ಫುಲ್ಲಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀರಿ, ಎಷ್ಟೆಲ್ಲ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀರಿ, ಅದೇ ರೀತಿ ಟ್ರೇಡಿಂಗನ್ನು ಕೂಡ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡುವಾಗ. ಸೊ ಹಾಗಾಗಿ ನಾಲೆಜನ್ನು ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದಷ್ಟು ನಾಲೆಜನ್ನು ಪಡ್ಕೊಂಡು ಈ ಟ್ರೇಡಿಂಗನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಬೆಟರ್ ಟ್ರೇಡರ್ ಆಗ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋಣ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.